ಹಿಂದೆ ಮಂಡ್ಯ ಜಿಲ್ಲೆಯ ಚಂದಗಾಲು ಅನ್ನೋ ಒಂದು ಪುಟ್ಟ ಹಳ್ಳಿಲಿ ಗೌಡ ಅನ್ನೋ ಒಬ್ಬ ರೈತ ಇದ್ದ. ಅವನು ದಿನದಂಗೆ ತನ್ನ ಗದ್ದೆಯಲ್ಲಿ ಕೆಲಸ ಮಾಡ್ತಿದ್ದ. ಆವಾಗ ಅವನ ಗೆಳೆಯ ಮಂಜ ಓಡೋಡುತ್ತಾ ಅಲ್ಲಿಗೆ ಬಂದ. ಗೋಡ, ಓ ಗೋಡ, ಏನ್ರೋ ಅಪ್ಪ ಇದು, ನೀನಿಲ್ಲಿ ಗದ್ದೆ ಕೆಲಸ ಮಾಡ್ಕೊಂಡಿದ್ಯಾ? ಅಲ್ಲಿ ನಿನ್ ಹೆಂಡತಿಗೆ ಹೆರಿಗೆ ನೋವು ಶುರುವಾಗಿದೆ ಅಂತ ಸುದ್ದಿ ಬಂದಿದೆ. ಪುಣ್ಯಕ್ಕೆ ನನ್ನ ಹೆಂಡತಿ ಏನೋ ಕೆಲ್ಸಕ್ಕೆ ಅಂತ ನಿಮ್ಮನೆ ಕಡೆ ಹೋಗಿದ್ಲಂತೆ. ಅವಳು ನಿಮ್ ಗೌಡಿತಿಯನ್ನು ನೋವಲ್ ಒದ್ದಾಡೋದನ್ನ ನೋಡಿ ತಕ್ಷಣ ಸೂಲ್ಗಿತಿನ ಕರ್ಕೊಂಡ್ಬಂದಿದ್ದಾಳೆ. ಲೇ, ಬೇಗ ನಡಿ, ನೀನ್ ಮನೇಲಿ ಇರ್ಲೇಬೇಕು, ಬೇಗ ಓಡು. ನೋಡ್ತಾ ಇರು ಮಂಜ, ನನಗೆ ಮಗನೇ ಹುಟ್ಟೋದು, ಗಂಡು ಮಗನೇ ಕಣೋ. ಲೈ ಗೌಡ, ಗಂಡಾದ್ರೇನು ಹೆಣ್ಣಾದ್ರೇನು ಬಿಡೋ, ಮೊದಲು ಮನೆಗ್ ನಡಿ. ಏ ಮಂಜ, ವ್ಯತ್ಯಾಸ ಆಯ್ತೋ. ಗಂಡಿಗೂ ಹೆಣ್ಣಿಗೂ ಭೇದ ಐತೆ. ನಮಗೆ ವಂಶೋದ್ಧಾರಕ ಮಗನೇ ಬೇಕು, ತಿಳಿತಾ? ನಡಿ ಹೋಗೋಣ. ಇಷ್ಟ್ ಹೇಳ್ಬಿಟ್ಟು ಗೌಡ ಮನೆ ಕಡೆ ಓಡ್ದ. ಸ್ವಲ್ಪ ಹೊತ್ತಿಗೆ ಮನೆ ಬಾಗ್ಲಿಗ್ ಬಂದ. ಅಷ್ಟೊತ್ತಿಗೆ ಮಂಜನ್ ಹೆಂಡ್ತಿ ರತ್ನ 2 ಹೆಣ್ ಕೂಸ್ಗಳ್ನ ಎತ್ಕೊಂಡು ಹೊರಗಡೆ ಬಂದ್ಲು. ಗೌಡ್ರೆ, ನಿಮ್ಗೆ ಅವಳಿ ಜವಳಿ ಹೆಣ್ಮಕ್ಕಳು ಹುಟ್ಟಿವ್ರೆ, ಶುಭವಾಗ್ಲಿ. ಅದ್ ಕೇಳಿದ ತಕ್ಷಣ ಗೌಡನ್ ಮುಖ ಸೊರಗಿ ಹೋಯ್ತು. ಏನೂ ಮಾತಾಡದೆ ಅಲ್ಲಿಂದ ವಾಪಸ್ ಹೋದ. ಸ್ವಲ್ಪ ಹೊತ್ಬಿಟ್ಟು ಮನೆಗ್ ಬಂದಾಗ ಅವನ್ ಹೆಂಡ್ತಿ ಸೌಮ್ಯ 2 ಹೆಣ್ಮಕ್ಳಿಗೆ ಹಾಲ್ ಕುಡಿಸ್ತಿದ್ಲು. ಯಾಕ್ರೀ, ನಿಮ್ಗೆ ಖುಷಿ ಆಗ್ಲಿಲ್ವಾ? ಅರೆ, ಖುಷಿ ಆಗಿಲ್ವಾ ಅಂದ್ರೆ ಏನರ್ಥ? ನಿನಗ್ ಗೊತ್ತಿಲ್ವಾ ನನಗೆ ಮಗ ಬೇಕಿತ್ತು ಅಂತ? ನೀನು ನನಗೆ ಒಂದು ಗಂಡು ಮಗನ್ನ ಕೊಡಕ್ಕೆ ಯೋಗ್ಯತೆ ಇಲ್ದವಳು. ಇದೇನಾದ್ರೂ 2 ಗಂಡು ಮಕ್ಕಳು ಹುಟ್ಟಿದ್ರೆ ಇಡೀ ಊರಿಗೆ ಊಟ ಹಾಕ್ತಿದ್ದೆ, ಎದೆ ಉಬ್ಬಿಸ್ಕೊಂಡು ಓಡಾಡ್ತಿದ್ದೆ. ಇವಾಗ ಈ ಹೆಣ್ಣು ಮಕ್ಕಳನ್ನಿಟ್ಕೊಂಡು ನಾನು ಏನ್ ಮಾಡ್ಲಿ? ಸೌಮ್ಯ ಮುಖದಲ್ಲಿ ತುಂಬಾನೇ ಬೇಸರ ಆವರಿಸಿತು. ಆದರೂ ಸ್ವಲ್ಪ ಹೊತ್ತಿಗೆ ಸುಧಾರಿಸಿಕೊಂಡು ನಗುತ್ತಾ ಮಾತನಾಡಲು ಪ್ರಯತ್ನಿಸಿದಳು. ನೋಡಿ, ನಾನೇ ಮಕ್ಕಳಿಗೆ ಹೆಸರಿಟ್ಟಿದ್ದೀನಿ. ದೊಡ್ಡವಳಿಗೆ ಪುಟ್ಟಕ್ಕ ಅಂತ, ಚಿಕ್ಕವಳಿಗೆ ಭಾಗ್ಯ ಅಂತ. ನಿಮ್ಗೆ ಈ ಹೆಸರು ಇಷ್ಟ ಆಯ್ತಾ? ನೋಡು, ಇವು ನಿನ್ನ ಹೆಣ್ಣು ಮಕ್ಕಳು. ಹೆಸರಾದ್ರೂ ಇಟ್ಕೋ, ಇಲ್ಲ ಬಿಡು. ನನಗೂ ಇವರಿಗೂ ಯಾವುದೇ ಸಂಬಂಧ ಇಲ್ಲ. ಗೌಡ ಅಲ್ಲಿಂದ ಹೊರಟು ಹೋದ. ಸೌಮ್ಯ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಬಂತು. ಕಾಲ ಉರುಳಿತು. ಸೌಮ್ಯ ಒಬ್ಬಳೇ ತನ್ನಿಬ್ಬರು ಹೆಣ್ಣು ಮಕ್ಕಳನ್ನ ಸಾಕಿ ಬೆಳೆಸಿದಳು. ಗೌಡ ಯಾವತ್ತೂ ಅವರ ಬಗ್ಗೆ ಕಾಳಜಿ ವಹಿಸಲಿಲ್ಲ. 10 ವರ್ಷಗಳು ಕಳೆದು ಹೋದವು. ಭಾಗ್ಯ ಮತ್ತು ಪುಟ್ಟಕ್ಕ ಈಗ ಬುದ್ಧಿವಂತರಾಗಿದ್ದರು. ಅಮ್ಮ, ಅಪ್ಪ ಯಾಕ್ ನಮ್ ಜೊತೆ ಮಾತಾಡೋದೇ ಇಲ್ಲ? ಮಗಳ ಮಾತು ಕೇಳಿ ಸೌಮ್ಯ ಕಣ್ತುಂಬಿ ಬಂದವು. ಹಾಗೆಲ್ಲ ಹೇಳ್ಬೇಡ ಪುಟ್ಟಿ. ನಿಮ್ಮಪ್ಪ ಗದ್ದೆ ಕೆಲ್ಸದಲ್ಲಿ ತುಂಬಾ ಬ್ಯುಸಿ ಇರ್ತಾರೆ, ಅವ್ರಿಗೆ ಪುರ್ಸತ್ತೇ ಸಿಗಲ್ಲ. ಆದ್ರೆ ಅಮ್ಮ, ಊರಲ್ಲಿರೋ ಬೇರೆ ರೈತರು ಕೂಡ ಬ್ಯುಸಿ ಇರ್ತಾರಲ್ಲ. ಆದ್ರೂ ಅವ್ರು ತಮ್ಮ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೋತಾರೆ. ನಮ್ ತಂದೆ ನಮ್ಮನ್ನ ತಿರುಗಿ ಕೂಡ ನೋಡಲ್ವಲ್ಲ. ಸೌಮ್ಯನ ಕಣ್ಣೀರು ಕೆನ್ನೆಯ ಮೇಲೆ ಇಳಿಯಿತು. ನಾನಂತೂ ನಿಮ್ನ ತುಂಬಾ ಪ್ರೀತಿಸ್ತೀನಿ ಕಣ್ರೋ. ಅಪ್ಪನ್ ಮಾತ್ಗಳ್ನ ಮನ್ಸಿಗೆ ಹಚ್ಕೋಬೇಡಿ. ಸರಿ, ನೀವಿಲ್ಲೇ ಇರಿ, ನಾನ್ ನದಿಗ ಹೋಗಿ ನೀರ್ ತರ್ತೀನಿ. ಸೌಮ್ಯ ಕೊಡ ತಗೊಂಡು ನದಿ ಕಡೆ ಹೋಡ್ಲು. ಇಬ್ರು ಮಕ್ಳು ಅಂಗಳದಲ್ಲಿ ಆಟ ಆಡ್ತಿದ್ರು. ಅಷ್ಟ್ರಲ್ಲಿ ಮಂಜ ಗಾಬರಿಯಿಂದ ಓಡಿ ಬಂದ. ಅವನ್ ಕಣ್ಣಲ್ಲಿ ನೀರ್ ತುಂಬಿತ್ತು. ಮಂಜ ಮಾವ, ಏನಾಯ್ತು? ಯಾಕೆ ಹೇಳ್ತಾ ಇದ್ದೀರಾ? ಅಯ್ಯೋ ಮಕ್ಕಳೇ, ನಿಮ್ಮಮ್ಮ ನದಿಯಲ್ಲಿ ಮುಳುಗಿ ಪ್ರಾಣ ಕಳ್ಕೊಂಡ್ಲು. ಬೇಗ ಬನ್ನಿ ಕಣ್ರೋ, ಬೇಗ ಬನ್ನಿ. ಭಾಗ್ಯ ಮತ್ತು ಪುಟ್ಟಕ್ಕ ಕಿರುಚುತ್ತಾ ಮಂಜನ ಜೊತೆ ನದಿ ಕಡೆ ಓಡಿದರು. ನದಿ ದಡದಲ್ಲಿ ಸೌಮ್ಯಳ ಶವ ಬಿದ್ದಿತ್ತು. ಊರವರೆಲ್ಲ ಅಲ್ಲಿ ಸೇರಿದ್ದರು. ಸ್ವಲ್ಪ ಹೊತ್ತಿಗೆ ಗೌಡನೂ ಅಲ್ಲಿಗೆ ಬಂದ. ಸೌಮ್ಯ, ಸೌಮ್ಯ, ನಮ್ಮನ್ನ ಬಿಟ್ಟು ಯಾಕೆ ಹೋಗ್ಬಿಟ್ಟೆ? ಈಗ ನಾನೇನು ಮಾಡ್ಲಿ? ನಿನ್ನಿಲ್ಲದೆ ಈ 2 ಹೆಣ್ಣು ಮಕ್ಕಳನ್ನ ಹೇಗೆ ಸಾಕ್ಲಿ? ಮಂಜ ಕೂಡ ಅಳ್ತಾ ಇದ್ದ. ನಾನು ನದಿ ಹತ್ರ ಹೋದಾಗ ನಿನ್ ಹೆಂಡತಿ ಮುಳುಗ್ತಿದ್ಲು ಗೌಡ. ಗೆಳೆಯ, ನಾನವಳನ್ನ ಉಳಿಸೋಕೆ ತುಂಬಾ ಪ್ರಯತ್ನ ಮಾಡ್ದೆ, ಆದ್ರೆ ಅಷ್ಟ್ರಲ್ಲೇ ಲೇಟ್ ಆಗ್ಬಿಟ್ಟಿತ್ತು. ಅವಳು ನದಿಗ್ ಬಂದಾಗ ಮೈ ತುಂಬ ಚಿನ್ನದೊಡವೆ ಹಾಕೊಂಡಿದ್ದು ನಂಗ್ ನೆನಪಿದೆ. ಆದ್ರೆ ಹೆಣ ಹೊರಗ್ ತೆಗ್ದಾಗ ಆ ಒಡವೆಗಳು ಯಾವುದೂ ಇರ್ಲಿಲ್ಲ. ಆ ಒಡವೆಗಳು ಏನಾದುವೋ, ಯಾರ್ ತಗೊಂಡ್ರೋ ನನಗಂತೂ ಅರ್ಥ ಆಗ್ತಿಲ್ಲ. ನಾನ್ ಯಾವಾಗ್ಲೂ ಹೇಳ್ತಿದ್ದೆ, ನದಿಗ್ ಹೋಗುವಾಗ ಒಡವೆ ಹಾಕ್ಕೋಬೇಡ, ಈ ಕಾಲದಲ್ಲಿ ಕಳ್ರ ಕಾಟ ಜಾಸ್ತಿ ಇದೆ ಅಂತ. ಆದ್ರವಳು ಕೇಳಿಲ್ಲ. ಹೌದು ಗೌಡ, ಪಾಪ ಸೌಮ್ಯ ಯಾವುದೋ ಕಳ್ಳರ ಕೈಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಿದ್ದಾಳೆ ಅನ್ಸುತ್ತೆ. ಒಡವೆ ಕಿತ್ಕೊಂಡು
ಅವಳಂಗ ನದಿಗೆ ತಳ್ಳಿರ್ತಾರೆ. ಪಾಪ ಅವಳಿಗೆ ಈಜು ಕೂಡ ಬರ್ತಿರ್ಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಸೌಮ್ಯಳ ಅಂತ್ಯಕ್ರಿಯೆ ನಡೆಯಿತು. ಊರೇ ಶೋಕದಲ್ಲಿ ಮುಳುಗಿತು. ಪುಟ್ಟಕ್ಕ ಮತ್ತು ಭಾಗ್ಯ ಮನೆಯ ಮೂಲೆಯಲ್ಲಿ ಕೂತು ಅಳ್ತಾ ಇದ್ರು. ಸ್ವಲ್ಪ ದಿನ ಹೀಗೆ ಕಳೆಯಿತು. ಆಮೇಲೆ ಆ ಮಕ್ಕಳು ನಿಧಾನವಾಗಿ ಮನೆಯ ಕೆಲಸ ಕಲಿಯಲಾರಂಭಿಸಿದರು. ಒಂದು ದಿನ ಗೌಡ ಒಬ್ಳು ಹೊಸ ಹೆಂಗಸನ್ನ ಮದ್ವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬಂದ. ಇಬ್ರು ಹುಡುಗಿಯರಿಗೆ ಶಾಕ್ ಆಯ್ತು. ಅಪ್ಪ ಇವ್ರ್ಯಾರು? ಇವತ್ತಿನಿಂದ ಇವಳು ನಿಮ್ಮ 2ನೇ ಅಮ್ಮ. ನಾನಿವಳನ್ನ ಮದ್ವೆ ಆಗಿದ್ದೀನಿ. ಇದು ಕೇಳಿ ಭಾಗ್ಯ ಕಣ್ಣಲ್ಲಿ ನೀರ್ ಬಂತು. ಅಪ್ಪ ಅಮ್ಮ ತೀರಿ ಹೋಗಿ ಇನ್ನು ಕೆಲವೇ ದಿನಗಳಾಗಿದೆಯಲ್ಲ. ನನಗೆ ಮದುವೆ ಆಗೋ ಇಷ್ಟ ಇರ್ಲಿಲ್ಲ. ಆದ್ರೆ ಊರವರು ಒತ್ತಾಯ ಮಾಡಿದ್ರು. ನಾನು ಗದ್ದೆ ಕೆಲ್ಸಕ್ಕೆ ಹೋದ್ರೆ ನೀವು ಮನೇಲಿ ಒಬ್ರೇ ಇರ್ತೀರಾ ಅಂತ. ನಿಮ್ಮನ್ನ ನೋಡ್ಕೊಳ್ಳೋಕ್ಕೆ ಅಂತಾನೆ ನಾನು ಈ ಶಾರದಮ್ಮಳನ್ನ ಮದುವೆ ಆಗಿದ್ದು. ಆರಂಭದಲ್ಲಿ ಶಾರದಮ್ಮ ಚೆನ್ನಾಗೇ ಇದ್ಲು. ಆದ್ರೆ ದಿನ ಕಳೆದಂತೆ ಅವಳ ಅಸಲಿ ಬಣ್ಣ ಬಯಲಾಯಿತು. ಒಂದು ದಿನ ಬೆಳ್ಳಂಬೆಳಗ್ಗೆ ಭಾಗ್ಯ ನಿದ್ದೆ ಮಾಡ್ತಿರುವಾಗ ಶಾರದಮ್ಮ ಬಂದು ಕಿರುಚಿದಳು. ಏಯ್ ಎದ್ದೇಳೆ, ಮನೇಲ್ ನೀರಿಲ್ಲ, ನದಿಗ್ ಹೋಗಿ ನೀರ್ ತಗೊಂಡ್ಬಾ. ಭಾಗ್ಯ ಎದ್ದು ನದಿಗೆ ಹೋದಳು. ಆ ಕಡೆ ಪುಟ್ಟಕ್ಕನ ಹತ್ತಿರ ಬಂದ ಶಾರದಮ್ಮ ಹೀಗಂದಳು. ನೀನ್ ಎದ್ದೇಳು, ಮನೆ ಕಸ ಒಡ್ದು ಒರ್ಸು, ಪಾತ್ರೆ ತೊಳಿಬೇಕು. ನಿಮ್ಗೆ ತಿಂದು ಮಲ್ಗೋದ್ಬಿಟ್ರೆ ಬೇರೆ ಕೆಲ್ಸ ಇಲ್ವಾ? ಬೇಗ ಕೆಲ್ಸಕ್ ಹತ್ತಿ. ಶಾರದಮ್ಮ ಅಲ್ಲಿಂದ ಹೋದಳು. ಮಕ್ಕಳಿಬ್ಬರೂ ತಮ್ಮ ಅಮ್ಮನನ್ನ ನೆನಪಿಸಿಕೊಂಡು ಕೆಲಸ ಮಾಡತೊಡಗಿದರು. ದಿನ ಹೋದಂತೆ ಶಾರದಮ್ಮನ ಕಾಟ ಜಾಸ್ತಿಯಾಯಿತು. ಒಂದು ದಿನ ಭಾಗ್ಯ ತನ್ನ ಅಕ್ಕನ ಹತ್ರ ಅಂದಳು. ದಿನೇ ದಿನೇ ನಮ್ಮ ಮಲತಾಯಿ ಕ್ರೂರವಾಗಿ ನಡೆದುಕೊಳ್ಳುತ್ತಿದ್ದಾರೆ ಅಲ್ವಾ? ಹೌದು ಹೌದು, ನಮಗೆ 1 ನಿಮಿಷ ಕೂಡ ಆರಾಮಾಗಿ ಕೂರಲು ಬಿಡುತ್ತಿಲ್ಲ. ಇದನ್ನು ಅಪ್ಪ ಬಂದ ಮೇಲೆ ಹೇಳಲೇಬೇಕು. ಸಂಜೆ ಗೌಡ ಮನೆಗೆ ಬಂದಾಗ ಪುಟ್ಟಕ್ಕ ಅಳ್ತಾ ಹೋದಳು. ಅಪ್ಪ, ಈ ಮಲತಾಯಿ ನಮ್ಹತ್ರ ಯಾವಾಗ್ಲೂ ಕೆಲ್ಸ ಮಾಡಿಸ್ತಾರೆ. 1 ನಿಮಿಷ ಕೂಡ ವಿಶ್ರಾಂತಿ ಕೊಡಲ್ಲ. ಸಂಜೆ ಆಗುವಷ್ಟ್ರಲ್ಲಿ ಮೈ ಕೈ ನೋವು ಬರುತ್ತೆ. ಕೆಲವು ಸಲ ನಮ್ಗೆ ಊಟ ಕೂಡ ಕೊಡಲ್ಲ. ಗೌಡನಿಗೆ ಕೋಪ ಬಂತು. ಲೈ ಸೋಮಾರಿಗಳ, ಏನು ಮಲ್ತಾಯಿ ಅಂತ ಬೊಬ್ಬೆ ಹೊಡೆದಿದ್ದೀರಾ? ಅವಳು ನಿಮ್ಮನ್ನ ಈ ಮನೆಯಲ್ಲಿ ಇಟ್ಕೊಂಡಿದ್ದಾಳಲ್ಲ, ಅದೇ ದೊಡ್ಡ ವಿಷಯ. ನಾನು ನಿಮ್ಮನ್ನ ಸಹಿಸ್ಕೊಂಡಿರೋದೇ ದೊಡ್ಡ ಪುಣ್ಯ. ನೀವ್ಯಾಕ್ ಹುಟ್ಟಿದ್ರೋ ಏನೋ. ಭಾಗ್ಯ ಮತ್ತು ಪುಟ್ಟಕ್ಕ ತಂದೆಯನ್ನ ನಂಬಲಾರದ ರೀತಿ ನೋಡತೊಡಗಿದರು. ನೀವಿಬ್ರೂ ಹುಟ್ದಾಗ ನಾನು ಸ್ವಲ್ಪನೂ ಖುಷಿಪಟ್ಟಿರ್ಲಿಲ್ಲ. ಊರಿಗೆ ಸಿಹಿ ಕೂಡ ಹಂಚಿರ್ಲಿಲ್ಲ. ನಿಮ್ಮಮ್ಮ ಸೌಮ್ಯ ಮಗನಿಗೆ ಜನ್ಮ ಕೊಡ್ತಾರೆ ಅನ್ಕೊಂಡಿದ್ದೆ. ಆದರೆ ಅವಳು ಕೊಟ್ಟಿದ್ದು ಈ 2 ಹೆಣ್ಣು ಜನ್ಮಗಳನ್ನ. ನಿಮ್ಗೆ ಹೊತ್ತೊತ್ತಿಗೆ ಕೂಳು ಸಿಕ್ತಿದೆಯಲ್ಲ, ಅಷ್ಟೇ ಸಾಕು. ಇನ್ಮೇಲೆ ನನ್ನ ಕಣ್ಣು ಮುಂದೆ ಕಾಣ್ಬೇಡಿ. ಹೋಗಿ ಇಲ್ಲಿಂದ. ಇಬ್ಬರು ಅಳಿತಾ ರೂಮಿಗೆ ಹೋದರು. ಕಾಲ ಉರುಳಿತು. 10 ವರ್ಷಗಳು ಕಳೆದವು. ಈಗ ಆ ಮಕ್ಕಳು ಮದುವೆ ವಯಸ್ಸಿಗೆ ಬಂದಿದ್ದರು. ಗೌಡ್ರೆ, ನಿಮ್ಮಿಬ್ರು ಹೆಣ್ಮಕ್ಳು ಬೆಳ್ದ್ ನಿಂತಿದ್ದಾರೆ. ಇವ್ರಿಗೆ ಮದ್ವೆ ಮಾಡಕ್ಕೆ ನಿಮ್ಮತ್ರ ಅಷ್ಟು ಹಣ ಇದ್ಯಾ? ಇಷ್ಟು ವರದಕ್ಷಿಣೆ ಕೊಡಕ್ಕಾಗುತ್ತಾ ನಿಮ್ಮಿಂದ? ನಾನು ಇವರ ಮದುವೆಗೆ 1 ಕಾಸು ಖರ್ಚು ಮಾಡಲ್ಲ. ನೋಡಿ, ನನ್ನತ್ರ ಒಂದು ಪ್ಲಾನ್ ಇದೆ. ನಾನ್ ನನ್ ಕೊರಳಹಾರವನ್ನ ಬಚ್ಚಿಡ್ತೀನಿ. ಆ ಕಳ್ಳತನದ ಆರೋಪವನ್ನ ನಿಮ್ಮಿಬ್ರು ಹೆಣ್ಮಕ್ಳ ಮೇಲೆ ಹಾಕೋಣ. ನೀವು ನನ್ಗೆ ಸಾಥ್ ಕೊಡಿ. ಆಮೇಲೆ ಇಬ್ರನ್ನು ಮನೆಯಿಂದ ಆಚೆ ತಳ್ಬಿಡೋಣ. ನೀನ್ ಹೇಳ್ತಿರೋದು ಸರಿ ಐತೆ. ಹಂಗೆ ಮಾಡೋಣ. ಮರುದಿನ ಪುಟ್ಟಕ್ಕ ಮತ್ತು ಭಾಗ್ಯ ಕೆಲಸ ಮಾಡ್ತಿರುವಾಗ ಶಾರದಮ್ಮ ಅಲ್ಲಿಗೆ ಬಂದಳು. ನಾನು ಕೊರಳಲ್ಲಾಕೋತಿದ್ದ ಚಿನ್ನದ ಸರೆ ಏನಾಯ್ತು? ಸ್ನಾನಕ್ ಹೋಗೋ ಮುನ್ನ ರೂಮಲ್ಲಿಟ್ಹೋಗಿದ್ದೆ. ಇವಾಗ್ ನೋಡಿದ್ರೆ ಅಲ್ಲಿಲ್ಲ. ಎಲ್ಲಿಗೋಯ್ತದು? ಅಮ್ಮ, ಇದೇನಮ್ಮ ಹಿಂಗ್ ಕೇಳ್ತಿದೀರಾ? ನಾವು ನಿಮ್ ರೂಮ್ ಕಡೆ ಸುಳಿಯೋದೇ ಇಲ್ವಲ್ಲ. ನಂಗೆ ನಿಮ್ಮಿಬ್ರು ಮೇಲೆ ಅನುಮಾನ. ನೀವಿಬ್ರು ಯಾವಾಗ್ಲೂ ನನ್ನ ಸರವನ್ನೇ ಗುರಾಯಿಸ್ಕೊಂಡ್ ನೋಡ್ತಿದ್ರಿ. ನೀವೇ ಅದನ್ನ ಕದ್ದಿರೋದು. ಅಮ್ಮ, ದಯವಿಟ್ಟು ನಮ್ಮ ಮೇಲೆ ಕಳ್ಳತನದ ಪಟ್ಟ ಕಟ್ಟಬೇಡಿ. ಅಷ್ಟರಲ್ಲಿ ಗೌಡ ಅಲ್ಲಿಗೆ ಬಂದ. ಶಾರದಮ್ಮ ಕಣ್ಣಲ್ಲೇ ಸನ್ನೆ ಮಾಡಿದಳು. ಗೌಡ ಒಂದು ದಪ್ಪನೆ ಕೋಲು ತಗೊಂಡು ಆರ್ಭಟಿಸಿದ. ಮರ್ಯಾದೆಯಿಂದ ಹೇಳ್ತಿರೋ ಇಲ್ವೋ? ನಿಜ ಹೇಳ್ಬಿಡಿ, ಇಲ್ಲಾಂದ್ರೆ ಕತ್ ಹಿಡಿದ ಆಚೆ ತಳ್ತೀನಿ. ನಿಜ ಹೇಳ್ರೋ? ಪುಟ್ಟಕ್ಕ ಮತ್ತು ಭಾಗ್ಯ ಕೈ ಮುಗಿದು ಬೇಡಿಕೊಂಡರು. ಅಪ್ಪ, ನಮ್ ಮಾತನ್ನ ನಂಬಿ
ನಾವ್ ಏನೂ ಮಾಡಿಲ್ಲ. ಆದ್ರೆ ಗೌಡ ಕೇಳಲಿಲ್ಲ. ಆ ಮೈ ನಡುಗಿಸುವ ಚಳಿಯಲ್ಲಿ ಅವರಿಬ್ಬರನ್ನೂ ಮನೆಯಿಂದ ಆಚೆ ತಳ್ಳಿದ. ಊರವೆಲ್ಲ ನೋಡ್ತಿದ್ರು, ಆದ್ರೆ ಯಾರೂ ಸಹಾಯತೆ ಬರ್ಲಿಲ್ಲ. ಇಬ್ರೂ ಅಳತಾ ನದಿಯ ದಡಕ್ಕೆ ಹೋದರು. ಅವಮಾನ ಮತ್ತು ಅಸಹಾಯಕತೆಯಿಂದ ಅವರು ಕುಸಿದು ಹೋಗಿದ್ದರು. ಅಮ್ಮ, ನೀನ್ ಯಾಕ್ ಒಬ್ಳೇ ನೀರ್ ತರೋಕ್ ಬಂದೆ? ನಮ್ಮನ್ನು ಕರ್ಕೊಂಬಂದಿದ್ರೆ ನಮ್ಗೀ ಗತಿ ಬರ್ತಿರ್ಲಿಲ್ಲ. ಅಮ್ಮ, ನೀನ್ ಹೋದ್ಮೇಲೆ ನಾವ್ ಎಷ್ಟು ಕಷ್ಟಪಟ್ಟಿದೀವಿ ಅಂತ ನಿನ್ಗೆ ಹೇಗ್ ಹೇಳಿ? ಅವರು ಗಂಟೆಗಟ್ಟಲೆ ನದಿ ದಡದಲ್ಲಿ ಕೂತು ಅತ್ರು. ತಮ್ಮ ಅಮ್ಮನ್ ಜೊತೆ ಮಾತಾಡ್ತಾ ಬಾಲ್ಯದ ನೆನಪುಗಳಲ್ಲಿ ಮುಳುಗಿ ಹೋದ್ರು. ಚಳಿ ಎಷ್ಟು ಜೋರಾಗಿತ್ತೆಂದ್ರೆ ಅವರ ಮೈಯೆಲ್ಲ ಮರಗಟ್ಟಿ ಹೋಗಿತ್ತು. ಆ ಇಡೀ ರಾತ್ರಿಯನ್ನು ಚಳಿಯಲ್ಲಿ ನಡುಗುತ್ತಾ ಕಳೆದರು. ಮರುದಿನ ಬೆಳಿಗ್ಗೆ ಮಂಜ ಅಲ್ಲಿಂದ ಹೋಗ್ತಿದ್ದ. ಅರೆ ಪುಟ್ಟಕ್ಕ, ಭಾಗ್ಯ, ನೀವಿಬ್ರೂ ಈ ಚಳಿಯಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ? ಮೈಗೆ ಹುಷಾರಿಲ್ದಂಗಾಗುತ್ತೆ ಕಣ್ರೋ. ಯಾಕಿಲ್ಲಿದ್ದೀರಾ? ಇಬ್ಬರು ಅಕ್ಕ ತಂಗಿಯರು ಮಂಜನ ಮುಂದೆ ಅತ್ತು ಎಲ್ಲವನ್ನೂ ಹೇಳಿದರು. ಮಂಜನ ಕಣ್ಣಲ್ಲೂ ನೀರು ಬಂತು. ಮಕ್ಕಳೇ, ನಿಮ್ಮಪ್ಪನಿಗೆ ನಾನ್ ತುಂಬಾ ಸಲ ಹೇಳೋಕ್ ಪ್ರಯತ್ನ ಪಟ್ಟೆ, ಹೆಣ್ಮಕ್ಳ ಮೇಲೆ ಇಷ್ಟು ಕಠೋರವಾಗ್ಬೇಡ ಅಂತ. ಆದ್ರೆ ಅವನ್ ತಲೆಯಲ್ಲಿ ಏನಿತ್ತೋ ಏನೋ. ಸರಿ, ನೀವ್ ಹೆದರಬೇಡಿ, ನನ್ ಮನೆಗ್ ಬನ್ನಿ. ನಿಮ್ ಚಿಕ್ಕಪ್ಪ ಇನ್ನೂ ಬದುಕಿದ್ದಾನೆ. ನಡೀರಿ ಮಕ್ಕಳೇ. ಬೇಡ ಮಂಜಮಾವ, ನಾವಿನ್ಮೇಲೆ ಯಾರಿಗೂ ಹೊರೆ ಆಗಲ್ಲ. ನಾವಿಲ್ಲೇ ಇರ್ತೀವಿ. ನಮ್ಮಮ್ಮ ಎಲ್ಲಿ ಕೊನೆ ಉಸಿರೆಳ್ದಳೋ ಅಲ್ಲೇ ನಾವು ಪ್ರಾಣ ಬಿಡ್ತೀವಿ. ಮಂಜ ಎಷ್ಟೇ ಬಲವಂತ ಮಾಡಿದರೂ ಅವರು ಕೇಳಲಿಲ್ಲ. ಅವನು ಬೇಸರದಿಂದ ಅಲ್ಲಿಂದ ಹೋದ. ಅವರು ಮತ್ತೆ ಅಲ್ಲಿಯೇ ಕೂತು ಚಳಿಯಲ್ಲಿ ರಾತ್ರಿ ಕಳೆದರು. ಮರುದಿನ ಬೆಳಗ್ಗೆ ಒಬ್ಬ ಮುದಿಯಜ್ಜಿ ಅಲ್ಲಿಗೆ ಬಂದರು. ಯಾರಪ್ಪ ನೀವಿಬ್ರೋ? ಈ ಮೈ ಸೊಡೋ ಚಳಿಲಿ ನದಿ ದಡದಲ್ಲಿ ಏನ್ ಮಾಡ್ತಿದ್ದೀರಾ? ಭಾಗ್ಯ ಅಳುತ್ತಾ ನಡೆದ ವಿಷಯವನ್ನೆಲ್ಲ ಅಜ್ಜಿಗೆ ವಿವರಿಸಿದಳು. ಅಜ್ಜಿಯ ಕಣ್ಣಲ್ಲಿ ನೀರು ಬಂತು. ಒಳ್ಳೇದಾಯ್ತು ನೀವಿಲ್ಲಿಗ್ ಬಂದಿದ್ದು. ಅಳೋದ್ರಿಂದ ಏನೂ ಸಿಗಲ್ಲ, ಧೈರ್ಯ ತಂದ್ಕೊಳ್ಳಿ. ನೀವ್ ಹೆಣ್ಮಕ್ಳಾದ್ರೆ ಏನಂತೆ, ಗಂಡಸ್ರು ಮಾಡೋ ಕೆಲ್ಸನ ನೀವು ಮಾಡ್ಬಹುದು. ಪಕ್ಕದಲ್ಲೇ ಒಂದು ಕಾಡಿದೆ, ಅಲ್ಲಿಂದ ಕಟ್ಟಿಗೆ ಕಡ್ದು ತನ್ನಿ. ನಾನ್ ನಿಮ್ಗೆ ಒಂದು ಗುಡಿಸಲು ಕಟ್ಟೋದನ್ನ ಕಲಿಸ್ಕೊಡ್ತೀನಿ. ಇಲ್ಲೇ ಗುಡಿಸಲು ಹಾಕ್ಕೊಂಡಿರಿ, ಯಾರ್ ಹತ್ರನೂ ಕೈ ಚಾಚಬೇಡಿ. ಅಜ್ಜಿಯ ಮಾತು ಕೇಳಿ ಅವರಿಗೆ ಧೈರ್ಯ ಬಂತು. ಅವರು ಅಜ್ಜಿ ಹೇಳಿದ ಜಾಗಕ್ಕೆ ಹೋಗಿ ಕಟ್ಟಿಗೆ ತಂದು ಅಜ್ಜಿಯ ಸಹಾಯದಿಂದ ಒಂದು ಗುಡಿಸಲು ಕಟ್ಟಿಕೊಂಡರು. ಅಂದಿನಿಂದ ಅವರು ಅಲ್ಲೇ ವಾಸ ಮಾಡತೊಡಗಿದರು. ಸ್ವಲ್ಪ ದಿನದ ನಂತರ ಅಜ್ಜಿ ಹೇಳಿದರು, ಮಕ್ಳೇ, ಈಗ ನೀವೇನಾದ್ರೂ ಕೆಲ್ಸ ಮಾಡ್ಬೇಕು. ಕಾಡಿನಲ್ಲಿ ಬೇಕಾದಷ್ಟು ಮರಗಳಿವೆ, ಅದಕ್ಕೆ ಯಾರೂ ಮಾಲೀಕರಿಲ್ಲ. ಅಲ್ಲಿನ ಹಣ್ಣುಗಳನ್ನ ಕಿತ್ಕೊಂಡು ಹೋಗಿ ಮಂಡ್ಯ ಮಾರ್ಕೆಟ್ನಲ್ಲಿ ಮಾರಿ, ಅದ್ರಿಂದ ನಿಮಗೆ ಕಾಸು ಸಿಗುತ್ತೆ. ಅಜ್ಜಿ, ನಿಮ್ಮ ಉಪಾಯ ತುಂಬಾ ಚೆನ್ನಾಗಿದೆ. ನಾವು ಹಣ್ಣು ಮಾರಿ ಜೀವನ ಮಾಡ್ತೀವಿ. ಇಬ್ಬರೂ ಪ್ರತಿದಿನ ಕಾಡಿಗೆ ಹೋಗಿ ಹಣ್ಣು ಕಿತ್ತು ಮಾರುಕಟ್ಟೆಯಲ್ಲಿ ಮಾರುತ್ತಿದ್ದರು. ನಿಧಾನವಾಗಿ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿತು. ಒಂದು ದಿನ ಹಣ್ಣು ಕೀಳುವಾಗ ಪುಟ್ಟಕ್ಕನ ಕಣ್ಣಿಗೆ ಒಬ್ಬ ಸೈನಿಕ ಕಂಡ. ಅಕ್ಕ, ಈ ಸೈನಿಕ ಇಲ್ಲಿ ಏನ್ ಮಾಡ್ತಿದ್ದಾನೆ? ಗೊತ್ತಿಲ್ಲ, ಕೇಳೋಣ ಬಾ. ಅವರಿಬ್ಬರೂ ಸೈನಿಕನ ಹತ್ತಿರ ಹೋಗಿ ವಿನಯವಾಗಿ ವಿಚಾರಿಸಿದರು. ಸೈನಿಕ ನಗುತ್ತಾ ಹೇಳಿದ, ಮಹಾರಾಜರಿಗೆ ಬೇಟೆಯಾಡೋ ಹವ್ಯಾಸ ಇದೆ. ಅವರು ಇಲ್ಲೇ ತಂಗಲಿದ್ದಾರೆ. ಹತ್ತರದಲ್ಲೇ ನದಿ ಇರೋದ್ರಿಂದ ನೀರಿಗೂ ತೊಂದರೆ ಇಲ್ಲ. ಸೈನಿಕ ಹೋದ ಮೇಲೆ ಅವರು ಗುಡಿಸಲಿಗೆ ವಾಪಸ್ ಬಂದರು. ಸಂಜೆ ಆ ಅಜ್ಜಿ ಗುಡಿಸಲಿಗೆ ಬಂದರು. ನಿಮ್ಮ ಮುಖದಲ್ಲಿ ನಗು ಬಂದಿದೆ, ಹೀಗೆ ನಗುತ್ತಾ ಇರಿ. ಅಜ್ಜಿ, ನೀವು ನಮ್ಗೆ ತುಂಬಾ ಸಹಾಯ ಮಾಡಿದೀರಾ. ಆದ್ರೆ ನಿಮ್ಮ ಮನೆ ಎಲ್ಲಿ ಅಂತ ನಮ್ಗೆ ತೋರ್ಸ್ಲೇ ಇಲ್ವಲ್ಲ? ಅಜ್ಜಿ ರಹಸ್ಯವಾಗಿ ಭಾಗ್ಯನ ನೋಡಿ ಹೀಗಂದ್ರು. ನೀವು ಯಾವ ನದಿ ದಡದಲ್ಲಿದ್ದೀರೋ ಅಲ್ಲೇ ವರ್ಷಗಳಿಂದ ನನ್ನ ಮನೆ ಇದೆ. ಸದ್ಯದಲ್ಲೇ ನಿಮಗಿದರ ರಹಸ್ಯ ಗೊತ್ತಾಗುತ್ತೆ. ಈಗ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋ ಸಮಯ ಬಂದಿದೆ. ಯಾರು ತಪ್ಪು ಮಾಡಿರೋದು? ನಾನು ವರ್ಷಗಳಿಂದ ಈ ನದಿ ದಡದಲ್ಲೇ ಇದ್ದೀನಿ ಅಂದೆ ಅಲ್ವಾ? ನಿಮ್ಮಮ್ಮ ಇದೇ ನದಿಲ್ ಬಿದ್ದು ಸತ್ತಿದ್ದಲ್ವಾ? ಹೌದು ಅಜ್ಜಿ. ಅವಳು ಸಾಯೋ ಮೊದ್ಲು ಮೈಮೇಲಿದ್ದ ಒಡವೆಗಳೆಲ್ಲ ಮಾಯವಾಗಿದ್ವು.
ಯಾರೋ ಕಳ್ಳರು ಒಡವೆ ಕಿತ್ಕೊಂಡು ಅವಳನ್ನ ನದಿಗೆ ತಳ್ಳಿದ್ರು ಅಂತ ಊರೋರ್ ಅನ್ಕೊಂಡ್ರಲ್ವಾ, ಅದು ನಿಜಾನಾ? ಹೌದು ಅಜ್ಜಿ, ಅದು ನಿಜ. ಆ ಒಡವೆಗಳು ಈಗ್ಲೂ ನಿಮ್ ಮನೇಲೇ ಇವೆ. ಇಬ್ಬರಿಗೂ ಆಶ್ಚರ್ಯವಾಯಿತು. ಅಜ್ಜಿ, ನೀವ್ ಏನ್ ಹೇಳ್ತಿದ್ದೀರಾ? ನಿಮ್ಮಮ್ಮನನ್ನ ಯಾರೋ ಕಳ್ರು ಸಾಯಿಸಿಲ್ಲ. ಅವಳನ್ನ ಕೊಲೆ ಮಾಡಿದ್ದು ನಿಮ್ಮ ತಂದೆ, ಈ ಗೌಡನೇ. ಅವನಿಗೆ ಸೌಮ್ಯ ಅಂದ್ರೆ ಮೊದಲಿಂದ ಇಷ್ಟ ಇರ್ಲಿಲ್ಲ. ಅವನು ಈ ಶಾರದಮ್ಮನನ್ನೇ ಪ್ರೀತಿಸ್ತಿದ್ದ. ತನ್ನ ತಂದೆ ತಾಯಿಯ ಒತ್ತಾಯಕ್ಕೆ ಸೌಮ್ಯಳನ್ನ ಮದುವೆ ಆಗಿದ್ದ. ಆದ್ರೆ ನೀವಿಬ್ರೂ ಹುಟ್ಟಿದ್ಮೇಲೆ ಅವನ ದ್ವೇಷ ಜಾಸ್ತಿ ಆಯ್ತು. ಒಂದು ದಿನ ತನ್ನ ಪಾಪದ ಕೆಲಸ ಮುಗಿಸಿದ. ಏನು? ಆದ್ರೆ ನಿಮಗಿಷ್ಟೊಂದು ವಿಷಯ ಹೇಬುತ್ತು? ಸಮಯ ಬಂದಾಗ ಹೇಳ್ತೀನಿ. ಈಗ ಮಹಾರಾಜರು ನಿಮ್ಮ ಗುಡಿಸಲು ಹತ್ತಿರವೇ ಬಿಡಾರ ಹೂಡಿದ್ದಾರೆ. ಅಲ್ಲಿಗೆ ಹೋಗಿ ಈ ಸತ್ಯವನ್ನ ಹೇಳಿ. ಆದ್ರೆ ಅವರು ಸಾಕ್ಷಿ ಕೇಳ್ತಾರಲ್ಲ ಅಜ್ಜಿ. ಸಾಕ್ಷಿ ನಿಮ್ಮ ತಂದೆಯ ರೂಮಿನಲ್ಲೇ ಇದೆ. ಆ ಒಡವೆಗಳು ಅಲ್ಲೇ ಇವೆ. ತಡ ಮಾಡ್ಬೇಡಿ. ಇಬ್ಬರೂ ಅಜ್ಜಿಯ ಮಾತು ಕೇಳಿ ತಕ್ಷಣ ಮಹಾರಾಜರ ಬಳಿ ಹೋದರು. ಓಹೋ, ನದಿ ದಡದಲ್ಲಿರೋ ಹುಡುಗಿಯರು ನೀವೇನಾ? ನನ್ನ ಸೈನಿಕರು ನಿಮ್ಮ ಬಗ್ಗೆ ಹೇಳಿದ್ರು. ನಿಮ್ಮ ತಂದೆ ಕೂಡ ನಿಮ್ಮ ಜೊತೆ ಇದ್ದಾರಾ? ಮಹಾರಾಜ್ರೆ, ನಾವ್ ನಿಮ್ಗೊಂದ್ ಸತ್ಯ ಹೇಳಕ್ ಬಂದಿದ್ದೀವಿ. ನಮ್ಮಮ್ಮನ್ ಕೊಂದಿದ್ ಬೇರ್ಯಾರೂ ಅಲ್ಲ, ನಮ್ಮಪ್ಪನೇ. ಏನ್ ಹೇಳ್ತಿದ್ಯಾ? ನಿನಗೀ ವಿಷಯದಲ್ಲಿ ಪಕ್ಕ ನಂಬಿಕೆ ಇದ್ಯಾ? ಹೌದು ಮಹಾರಾಜರೇ, ನಮಗೆ ಇವಾಗ ಎಲ್ಲವೂ ಅರ್ಥ ಆಗ್ತಿದೆ. ನಾನು ನ್ಯಾಯದ ಪರ ಇರೋ ರಾಜ. ಒಂದು ವೇಳೆ ನಿಮ್ಮ ತಂದೆ ಮತ್ತೆ ಆ ಮಲತಾಯಿ ತಪ್ಪಿತಸ್ಥರು ಅಂತ ಗೊತ್ತಾದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗೋದು ಖಂಡಿತ. ನಡಿರಿ ನನ್ನ ಜೊತೆ. ಮಹಾರಾಜರು, ಪುಟ್ಟಕ್ಕ, ಭಾಗ್ಯ ಮತ್ತೆ ಸೈನಿಕರು ಸೇರಿ ಗೌಡನ ಮನೆಗೆ ಹೋದರು. ಗೌಡ ಮತ್ತು ಶಾರದಮ್ಮ ಮಹಾರಾಜರನ್ನು ನೋಡಿ ಅಕ್ಷರಶಃ ನಡುಗಿ ಹೋದರು. ಮಹಾರಾಜರೇ, ಏನಾಯ್ತು ಮಹಾರಾಜರೇ? ಇವರಿಬ್ರು ನನ್ನ ಹೆಣ್ಣು ಮಕ್ಕಳು. ಇವರೇನಾದ್ರೂ ನನ್ಮೇಲೆ ನಿಮ್ಗೆ ದೂರನ್ನ ಕೊಟ್ಟಿದ್ದಾರಾ ಸ್ವಾಮಿ? ಅರ್ಜುನ ಗೌಡ, ನಿನ್ನ ಅಸಲಿ ಬಣ್ಣ ಬಯಲಾಗಿದೆ. ವರ್ಷಗಳ ಹಿಂದೆ ನಿನ್ನ ಹೆಂಡ್ತಿ ಸೌಮ್ಯಳನ್ನ ಕೊಂದಿದ್ದು ನೀನೇ ತಾನೇ? ಅಯ್ಯೋ, ಇದೇನ್ ಹೇಳ್ತಿದ್ದೀರಾ ಮಹಾರಾಜರೇ? ಇದೆಲ್ಲ ಸುಳ್ಳು, ಶುದ್ಧ ಸುಳ್ಳು ಸ್ವಾಮಿ. ಸೈನಿಕರೇ, ಈ ಮನೆಯ ರೂಮುಗಳನ್ನೆಲ್ಲ ತಪಾಸಣೆ ಮಾಡಿ. ಏನೇ ಒಡವೆ ಸಿಕ್ಕಿದ್ರೂ ತಕ್ಷಣ ನನ್ನ ಮುಂದೆ ತನ್ನಿ. ಹೋಗಿ. ಸೈನಿಕರು ಒಳಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ಚಿನ್ನದ ಒಡವೆಗಳನ್ನ ತಗೊಂಡು ಬಂದರು. ಇದೇ ಆ ಸರ. ಯಾವ ಸರದ ಕಳ್ಳತನದ ಪಟ್ಟನ್ನ ನಮ್ಮ ಮೇಲೆ ಕಟ್ಟಿ ಆ ಸುಡುಗಾಡು ಚಳೀಲಿ ನಮ್ಮನ್ನ ಅಪ್ಪ ಮನೇಲಿಂದ ಆಚೆ ಹಾಕಿದ್ರೋ ಅದೇ ಸರ ಇದು. ಇವು ನಮ್ಮಮ್ಮ ಸಾಯೋ ದಿನ ಹಾಕಿಕೊಂಡಿದ್ದ ಒಡವೆಗಳು ಮಹಾರಾಜರೇ. ಗೌಡನ ಮುಖ ಬೆಳ್ಳಗಾಗೋಯ್ತು. ಅಷ್ಟರಲ್ಲಿ ಮಂಜ ಅಲ್ಲಿಗೆ ಓಡಿ ಬಂದ. ಅರೆ ಅಪ್ಪ, ಇದು ಸೌಮ್ಯ ಗೌಡಿತಿ ನದಿಗ್ ಹೋಗುವಾಗ ಹಾಕ್ಕೊಂಡಿದ್ದ ಒಡವೆಗಳೇ ಅಲ್ವಾ? ಗೌಡ, ಇವಾಗಾದ್ರೂ ನಿಜ ಹೇಳು, ನಿನ್ ಹೆಂಡ್ತೀನ್ ಯಾಕ್ ಕೊಂದೆ? ಸತ್ಯ ಬಾಯ್ಬಿಡೋ. ಮಹಾರಾಜ್ರೆ, ಇದೆಲ್ಲ ಸುಳ್ಳು. ನಾನು ಸೌಮ್ಯನ್ನ ತುಂಬಾ ಪ್ರೀತಿಸ್ತಿದ್ದೆ. ಈ ಒಡವೆಗಳು ನನಗೆ ನದಿ ದಡದ ಪೊದೆಯಲ್ಲಿ ಸಿಕ್ಕಿದ್ವಷ್ಟೇ. ಅದನ್ನ ಯಾರಿಗೂ ಹೇಳದೇ ಇರೋದೇ ನನ್ ಮಾಡಿದ ತಪ್ಪು. ಕೇವಲ ಒಡವೆ ಸಿಕ್ಕಿದ್ದಕ್ಕೆ ನನ್ನನ್ನ ಕೊಲೆಗಾರ ಅಂತ ಹೆಂಗೆ ಹೇಳ್ತೀರಾ? ಮಹಾರಾಜರು ಸ್ವಲ್ಪ ಹೊತ್ತು ಮೌನವಾಗಿದ್ದರು. ಅಷ್ಟರಲ್ಲಿ ಅದೇ ಮುದಿಯಜ್ಜಿ ಅಲ್ಲಿಗೆ ಬಂದರು. ಇವನು ಸುಳ್ಳು ಹೇಳ್ತಿದ್ದಾನೆ ಮಹಾರಾಜರೇ, ಇವನು ಮಹಾ ಪಾಪಿ. ಇಷ್ಟು ಹೇಳ್ತಿದ್ದಂತೆ ಆ ಅಜ್ಜಿ ಸುತ್ತ ಒಂದು ಬಣ್ಣ ಬಣ್ಣದ ಬೆಳಕು ಆವರಿಸಿತು. ಮರುಕ್ಷಣವೇ ಆ ಅಜ್ಜಿ ಸೌಮ್ಯಳ ರೂಪಕ್ಕೆ ಬದಲಾದಳು. ಯಾರಮ್ಮ ನೀನು? ನಾನು ಸೌಮ್ಯ. ವರ್ಷಗಳ ಹಿಂದೆ ನಾನು ನದಿಗೆ ನೀರು ತರಕ್ಕೆ ಹೋದಾಗ ನನ್ನ ಗಂಡ ನನ್ನ ಹತ್ರ ಬಂದು ಒಡವೆಗಳನ್ನ ಕೊಡು, ಕಳ್ಳರ ಭಯ ಇದೆ ಅಂದ. ನಾನು ಅವನನ್ನ ನಂಬಿದೆ. ಆದ್ರೆ ಒಡವೆ ಬಿಚ್ಚಿದ ತಕ್ಷಣ ಅವನೇ ನನ್ನನ್ನ ನದಿಗೆ ತಳ್ಳಿದ. ನನಗೆ ಈಜು ಬರ್ತಿರ್ಲಿಲ್ಲ. ನಾನು ಮುಳುಗಿ ಸತ್ತೆ. ಅಷ್ಟರಲ್ಲಿ ಮಂಜ ಬಂದ. ಆದ್ರೆ ನಾನು ಪ್ರಾಣ ಬಿಟ್ಟಿದ್ದೆ. ಅಲ್ಲಿದ್ದವರೆಲ್ಲ ಕಲ್ಲಾದರು. ನನ್ನ ಆತ್ಮ ಇಷ್ಟು ವರ್ಷ ಅಲೆದಾಡ್ತಿತ್ತು. ನನ್ ಹೆಣ್ಣುಮಕ್ಕಳ ಕಷ್ಟ ನೋಡಕ್ಕಾಗ್ದೆ ರೂಪ ಬದಲಿಸಿಕೊಂಡು ಅವರ ಹತ್ರ ಬಂದೆ. ಅವರಿಗೆ ಧೈರ್ಯ ಕೊಟ್ಟೆ, ಆಸರೆ ಕೊಟ್ಟೆ. ಇವತ್ತು ಇವನ ಪಾಪ ಬಯಲಾದ ಮೇಲೆಯೇ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದು. ಅರ್ಜುನ ಗೌಡ, ನೀನು ನಿನ್ನ ಹೆಂಡತಿಯನ್ನೇ ಕೊಂದಿದ್ದೀಯಾ?
ಈಗ ನೀನು ಮತ್ತು ನಿನ್ನ ಎರಡನೇ ಹೆಂಡತಿ ಶಾರದಮ್ಮ ಇಡೀ ಜೀವನ ಜೈಲಲ್ಲೇ ಕೊಳೆಯಬೇಕು. ಸೈನಿಕರೇ, ಇವರನ್ನ ಬಂಧಿಸಿ. ಸೈನಿಕರು ಗೌಡ ಮತ್ತು ಶಾರದಮ್ಮನನ್ನು ಎಳೆದುಕೊಂಡು ಹೋದರು. ಅವರು ಎಷ್ಟೇ ಕಾಲು ಹಿಡಿದು ಬೇಡಿಕೊಂಡರೂ ಯಾರೂ ದಯೆ ತೋರಿಸಲಿಲ್ಲ. ಮಕ್ಕಳೇ, ಈಗ ನಾನು ಮುಕ್ತಳಾಗುವ ಸಮಯ ಬಂದಿದೆ. ಅಮ್ಮ, ನಮ್ಮನ್ನು ಬಿಟ್ಟು ಹೋಗ್ಬೇಡ ಅಮ್ಮ. ಆದರೆ ಆ ಬಣ್ಣದ ಬೆಳಕಿನ ನಡುವೆ ಸೌಮ್ಯ ಮಾಯವಾಗಿ ಹೋದಳು. ಇಬ್ಬರು ಅಕ್ಕ ತಂಗಿಯರು ಅಮ್ಮನನ್ನು ನೆನೆದು ತುಂಬಾ ಅತ್ತರು. ಪುಟ್ಟಕ್ಕ, ಭಾಗ್ಯ, ಇನ್ಮೇಲೆ ಎಲ್ಲಿಗೆ ಹೋಗ್ತೀರಾ? ಮಂಜಮಾವ, ನಾವು ಇನ್ಮೇಲೆ ಈ ಪಾಪಿ ಮನೇಲಿ ಇರಲ್ಲ. ನದಿ ದಡದಲ್ಲಿರೋ ನಮ್ಮ ಗುಡಿಸಲಲ್ಲೇ ಇರ್ತೀವಿ. ಆ ಗುಡಿಸಲು ನಮ್ಮಮ್ಮನ ಕೈಯಾರೆ ಕಟ್ಟಿದ್ದು. ನಮ್ಮಮ್ಮನ ಆತ್ಮಕ್ಕೆ ಎಲ್ಲಿ ಶಾಂತಿ ಸಿಕ್ಕಿತೋ ಅಲ್ಲೇ ನಾವಿರ್ತೀವಿ. ಹೌದು ಮಾವ, ಅದೇ ನಮ್ಮನೆ. ಈ ಮನೆ ಅಪ್ಪನ ಪಾಪನ ನೆನ್ಪು ಮಾಡ್ಕೊಡುತ್ತೆ. ಹೀಗೆ ಒಂದು ಕಾಲದಲ್ಲಿ ದುಃಖಕ್ಕೆ ಸಾಕ್ಷಿಯಾಗಿದ್ದ ನದಿ ದಡದ ಆ ಗುಡಿಸಲು ಈಗ ನೆಮ್ಮದಿಯ ತಾಣವಾಯಿತು. ಎಲ್ಲಿ ಕಣ್ಣೀರು ಹರಿಯುತ್ತಿತ್ತೋ ಅಲ್ಲಿ ಈಗ ನಂಬಿಕೆ ಹರಿಯುತ್ತಿದೆ. ಸತ್ಯ ಹೊರಬರಲು ತಡವಾಗಬಹುದು, ಆದರೆ ಸತ್ಯ ಹೊರಬಂದಾಗ ನದಿ ಕೂಡ ಅದಕ್ಕೆ ಸಾಕ್ಷಿ ನುಡಿಯುತ್ತದೆ. ನೋಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಮಾಡರ್ನ್ ಕನ್ನಡ ಟೂನ್ಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ.